ಕೇರಳ ಭಾರತದಾಗ ಐತೋ ಅಥವಾ ಇಸ್ಲಾಂ ದೇಶದಾಗ ಐತೋ ಸರ್ಕಾರಿ ವಿಶ್ವವಿದ್ಯಾಲಯದಾಗ ಹಿಜಾಬ್ ಹಾಕೊಂಡ್ರು ಕ್ಲಾಸ್ ರೂಮ್ ಒಳಗ ಗ್ವಾಡಿ ಕಟ್ಟಿ ಕೂಡಿಸ್ತಾರ. ಹಿಜಾಬ್ ಹಾಕೊಂಡ್ರು ಲಾಸ್ಟ್ ರೋನ್ಯಾಗ ಕುಂದ್ರಿಸಿ ಮುಂದ ಪರದೆ ಹಾಕ್ತಾರ. ನೈತಿಕತೆ, ಧರ್ಮ, ಶಿಕ್ಷಣ, ವಿಜ್ಞಾನ ಅಂತ ಪಾಠ ಮಾಡೋ ಯೂನಿವರ್ಸಿಟಿ ಒಳಗ ಮಹಿಳೆಯರಿಗೆ ಸ್ವಾತಂತ್ರ್ಯನ ಇಲ್ಲ. ಒಬ್ಬ ಮಹಿಳಾ ಪತ್ರಕರ್ತೆಗೆ ಅವಕಾಶ ಸಿಗಲಿಲ್ಲ ಅಂತ ಆಡೋ ಪ್ರಿಯಾಂಕಾ ಗಾಂಧಿ ಅವರೇ ಕೇರಳದಾಗ ಆಗಕತ್ತಿರೋದು ನಿಮಗ್ ಕಾಣುವಲ್ತೀನಿ. ನರೇಂದ್ರ ಮೋದಿ ಅವರೇ ಉತ್ತರ ಕೊಡ್ರಿ ಅಂತ ಬಾಯ್ ತುಂಬಾ ಕೇಳೋ ಅಣ್ಣ ತಂಗಿಗೆ ಇಲ್ಲಿದು ಕಾಣಿಸತೇ ಇಲ್ಲ. ಮುಂದೊಂದಿನ ಕೇರಳ ಇಸ್ಲಾಂ ರಾಷ್ಟ್ರ ಆದ್ರೂ ಆಶ್ಚರ್ಯ ಪಡ್ಬೇಕಿಲ್ಲ ನೋಡ್ರಿ. ಒಂದು ಪ್ರೆಸ್ ಕಾನ್ಫರೆನ್ಸ್ ಒಳಗ ಮಹಿಳಾ ಪತ್ರಕರ್ತೆಗೆ ಸ್ಥಾನ ಸಿಗ್ಲಿಲ್ಲ, ಅವ್ರಿಗೆ ಪ್ರಶ್ನೆ ಮಾಡಕ್ ಅವಕಾಶ ಸಿಗ್ಲಿಲ್ಲ ಅಂತ ಒಂದು ದೊಡ್ಡ ಗದ್ದಲನ ಸೃಷ್ಟಿ ಮಾಡ್ತಾರ. ಇದಕ್ಕ ಪ್ರಧಾನ ಮಂತ್ರಿಯವರ ಉತ್ತರ ಕೊಡಬೇಕು ಅಂತ ಕೇರಳದ ವಯನಾಡಿನ ಎಂಪಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಮತ್ತು ಅವರ ಸಹೋದರ ರಾಹುಲ್ ಗಾಂಧಿ ಅವರು ಒಕ್ಕೊರಲ ಒತ್ತಾಯ ಮಾಡ್ತಾರ. ವಿ ವಾಂಟ್ ಆನ್ಸರ್ ಅಂತ. ಬಟ್ ಕೇರಳದಾಗ, ಅದೇ ವಯನಾಡು ಇರುವಂತ ಕೇರಳದಾಗ ಏನೆಲ್ಲ ಆಗತೈತಿ ಅನ್ನೋದ್ರ ಬಗ್ಗೆ ಇವ್ರಿಗೆ ಗಮನ ಐತೇನ್ರಿ? ಕೊಚ್ಚಿನ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರ ಕೊಚ್ಚಿನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಾಗ ಏನಾಗತೈತಿ, ಅಲ್ಲಿ ಪ್ರಾಪ್ಕಾರ್ನ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಆ ಕಾರ್ಯಕ್ರಮದಾಗ ಈ ಕಡೆ ಹುಡುಗರು ಕುಂತಾರ, ಈ ಕಡೆ ಹುಡುಗಿರ್ ಕುಂತಾರ. ಅದು ಹಿಜಾಬ್ ಹಾಕೊಂಡು ಬುರ್ಕಾ ಹಾಕೊಂಡು ಫುಲ್ ಕವರ್ ಮಾಡ್ಕೊಂಡು ಅಲ್ಲಿ ಒಬ್ಬ ಲೆಕ್ಚರರ್ ಪಾಠ ಮಾಡತ್ತಾರ. ಇದ್ರಾಗ ಏನ್ ಸ್ಪೆಷಲ್ ಏನಂದ್ರ ನಡಬರ್ಕ್ ಒಂದು ಗಾಡಿ ಕಟ್ಟ್ಯಾರ. ಹುಡುಗರು ಹುಡುಗಿರ್ನ ನೋಡ್ಬಾರ್ದು, ಅವ್ರ ಬುರ್ಕಾ ಹಾಕೊಂಡಿದ್ರು ಗಾಡಿ ಅವ್ರ ನಡಬರ್ಗಿರ್ಬೇಕು ಅಂತ. ಹಿಜಾಬ್ ಹಾಕೊಂಡಾರಂದ್ರೂ ಅವ್ರಿಗೆ ಇನ್ನ ಎಷ್ಟರ ಮಟ್ಟಿಗೆ ಪ್ರೊಟೆಕ್ಷನ್ ಕೊಡಬೇಕು? ಅಲ್ಲಿ ಸೆಮಿನಾರ್ ಮಾಡಕತ್ತಿರೋ ವ್ಯಕ್ತಿ ಮಾತ ಆ ಹಿಜಾಬ್ ಹಾಕೊಂಡಿರೋ ಮಹಿಳೆಯರಿಗೆ, ಹುಡುಗಿರಿಗೆ ತಲುಪತೈತೋ ಇಲ್ಲೋ? ಆ ಕಾರ್ಯಕ್ರಮದ ಬೆನಿಫಿಟ್ ಅವ್ರಿಗೆ ಆಗತೈತೋ ಇಲ್ಲೋ? ನಡಬರ್ಕಿಷ್ಟು ದೊಡ್ಡ ಗಾಡಿ ಕಟ್ಟಿ ಏನ್ ಮಾಡ್ಬೇಕಂತ ಹೊಂಟಾರು? ಒಂದು ಕ್ಲಾಸ್ ರೂಮ್ನಾಗ ಸೆಮಿನಾರ್ ನಡೆದೈತಿ, ಒಂದು ಕಾರ್ಯಕ್ರಮ ನಡೆದೈತಿ, ಅಲ್ಲಿ ಲಿಂಗ ತಾರತಮ್ಯ ಮಾಡೋ ಅಂತ ಕೆಲಸ ಮಾಡಾಕತ್ತಾರ. ಪ್ರಿಯಾಂಕಾ ಗಾಂಧಿ ಅವರೇ, ಮಹಿಳಾ ಮಣಿಗಳಿಗಾಗಿ ನಿಮ್ಮ ಶ್ರಮ ನಮಗೂ ಕಾಣಿಸ್ತೈತಿ, ನಿಮ್ಮೊಳಗಿರೋ ಫೆಮಿನೈನ್ ಅರ್ಜ್ ನಮಗೂ ಗೊತ್ತಾಗ್ತೈತಿ. ಬಟ್ ಈ ಕೇರಳದಾಗ ನಡೆಯಕತ್ತೈತಲ್ಲ, ಅದು ಸರ್ಕಾರಿ ವಿಶ್ವವಿದ್ಯಾಲಯದಾಗ ಇಂಥದ್ ನಡೆಯಕತ್ತೈತಲ್ಲ, ಯಾಕೆ ನಿಮ್ಮ ಗಮನ ಆ ಕಡೆ ಹೋಗುವಲ್ತು? ಇದಷ್ಟೇ ಅಲ್ರಿ, ಸೆಪ್ಟೆಂಬರ್ 15ಕ್ಕ ಸೇಮ್ ಹೆಸರಿನ ಇನ್ನೊಂದು ಕಾರ್ಯಕ್ರಮ ನಡೆದಿತ್ತು, ಜಾಗ ಬೇರೆ. ಅಲ್ಲಿ ಏನಾಗಿತ್ತು, ಸೇಮ್ ಪ್ರಾಪ್ಕಾರ್ನ್ ಅನ್ನೋ ಕಾರ್ಯಕ್ರಮ ನಡೆದಿತ್ತು. ಸ್ಟೇಜ್ ಐತಿ, ಮುಂದೆ ಹುಡುಗರು ಕುಂತಾರ, ಅಂದ್ರೆ ಬಾಯ್ಸ್. ನಡಬರ್ಕ ಒಂದು ಸೀರೆ ಅಂತದು ಏನೋ ಒಂದು ಕವರ್ ಮಾಡ್ಯಾರ, ತಾಟಪತ್ರಿ ಅಂತೆಲ್ಲ ನಮ್ ಕಡೆ ಹಂಗ ಒಂದು ಪರದೆ ಹಾಕ್ಯಾರ. ಅದ್ರ ಹಿಂದೆ ಹುಡುಗಿರ್ ಕುಂತಾರ ಅಂಡ್ ಅದ್ರಾಗ ಎಲ್ಲಾರು ಬುರ್ಕಾ ಹಾಕ್ಯಾರ, ಹಿಜಾಬ್ ಹಾಕ್ಯಾರ. ಇಷ್ಟೆಲ್ಲ ನೀವು ಅವ್ರಿಗೆ ಎಜುಕೇಟ್ ಮಾಡ್ಬೇಕಂತ ಶ್ರಮ ವಹಿಸಾಕತ್ತೀರಿ, ಏನೋ ಒಂದು ವಿಷಯದ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ಬೇಕಂತ ಅನ್ಕೊಂಡ ಅವ್ರನ್ನ ಕರ್ಸಿರಿ. ಬಟ್ ಹುಡುಗರ್ನ ಮುಂದ, ಹುಡುಗಿರ್ನ ಹಿಂದ, ನಡಬರ್ಕೊಂದು ಪರದೆ, ಸ್ಟೇಜ್ ಇಂದ ದೂರ. ನೀವು ಯಾವ ಪುರುಷಾರ್ಥಕ್ಕೆ ಅವ್ರನ್ನ ಕರ್ಸಿದ್ರಿ? ಏನು ಹೇಳ್ಕೊಡಕ್ ಕರ್ಸಿದ್ರಿ? ಅಷ್ಟು ದೂರದಿಂದ ಅವ್ರ ಗಮನ ಏನ್ ಸೆಳಿತೀರಿ? ಅವ್ರಿಗೆ ಏನ್ ಅರ್ಥ ಮಾಡಿಸ್ತೀರಿ? ಸುಮ್ಮ ನೀವು ಹೆಸರಿಗೆ ಮಹಿಳಾ ಸಬಲೀಕರಣ ಅಂತ ಏನಾರೇ ಅನ್ಕೊಂಡು ಅವ್ರನ್ನ ಕರ್ಸಿವಿ ನಾಮಕ ವಾಸ್ತೆ ಕಾರ್ಯಕ್ರಮಕ್ಕಂದ್ರೆ ಅದು ಯೂಸ್ಲೆಸ್. ಇಷ್ಟೆಲ್ಲ ಮಹಿಳೆಯರನ್ನ ಹಿಂದೂ ಕುಂದ್ರಿಸಿ ಅವ್ರ ಮೇಲೆ ತಾರತಮ್ಯ ಹೇರೋ ಕೆಲಸ ಮಾಡಿದ್ರು ಒಂದು ಫೆಮಿನಿಸಂ ಕೂಗು ಕೇಳಿಸ್ವಲ್ತು. ಮಹಿಳೆಯರಿಗಾಗಿ, ಮಹಿಳೆಯರಿಂದ, ಮಹಿಳೆಯರಿಗೋಸ್ಕರ ಇರುವಂತ ಮಹಿಳಾ ಆಯೋಗ ಕಣ್ಣು ಮುಚ್ಕೊಂಡು ಕುಂತೈತಿ. ಲಿಂಗ ತಾರತಮ್ಯ ಶಾಲೆಗಳೊಳಗ, ಕಾಲೇಜ್ಗಳೊಳಗ, ವಿಶ್ವವಿದ್ಯಾನಿಲಯದೊಳಗ ಆಗಬಾರ್ದು ಅಂತ ಮೈಕ್ ಸಿಕ್ಕಾಗೆಲ್ಲ ಮಾತಾಡೋ ಮಹಿಳಾ ಮಣಿಗಳು ಇದನ್ನ ನೋಡೋದೇ ಇಲ್ಲ. ಪ್ರಿಯಾಂಕಾ ಗಾಂಧಿ ಅವರು ಒಬ್ಬ ಪತ್ರಕರ್ತೆಗೆ ಅವಕಾಶ ಸಿಗಲಿಲ್ಲ ಅಂತ ಗೊಳೋ ಅಂತ ಹತ್ರಲ್ರಿ. ಇಲ್ಲಿ ಎಷ್ಟು ಮಹಿಳೆಯರಿಗೆ ಅನ್ಯಾಯ ಆಗತೈತಿ, ಇದು ನಿಮ್ಮ ಕಣ್ಣಿಗೆ ಹೆಂಗ ಕಾಣ್ಲಿಲ್ಲ? ಇದು ಬರೀ ಮಹಿಳೆಯರ ಮೇಲೆ ಆಗತ್ತಿರೋ ಶೋಷಣೆ, ತಾರತಮ್ಯ ಅಲ್ಲ. ಇದು ಒಂದು ಜನಾಂಗ, ಒಂದು ಸಮುದಾಯವನ್ನ ಹಿಂದೆ ತಳ್ಳೋ ಕೆಲಸ. ಐಸೋಲೇಟ್ ಮಾಡಕತ್ ಬಿಟ್ಟಾರ. ನೀವು ಬ್ಯಾರೆ, ನೀವು ಬ್ಯಾರೆ, ನೀವು ಬ್ಯಾರೆ ಅಂತ ಹೇಳ್ಕೊಂತನ ಅವ್ರ ತಲೆಗ ನಾವೆಲ್ಲ ಬ್ಯಾರೆ, ನಾವ್ ಹಿಂಗೇ ಇರಬೇಕು, ಐಸೋಲೇಟ್ ಆಗೇ ಇರಬೇಕು ಅನ್ನೋ ಅಂತ ಬೀಜ ಬಿತ್ತಾಕತ್ತಾರ. ನೀವು ಪ್ರತ್ಯೇಕ ಅದಿರಿ, ನೀವು ಪ್ರತ್ಯೇಕ ಅದಿರಿ ಅಂತ ಅವ್ರನ್ನ ಪ್ರತ್ಯೇಕಿಸ್ತಾ ಇರೋದು
ಸರ್ಕಾರಿ ಯೂನಿವರ್ಸಿಟಿ ಒಳಗ ಇಂಥ ಎಲ್ಲಾ ಚಟುವಟಿಕೆಗಳು ಸರ್ಕಾರಿ ಯೂನಿವರ್ಸಿಟಿ ಒಳಗ ನಡೀತಾವು ಅಂದ್ರ ಕೇರಳ ಎಲ್ಲಿ ತಲುಪಾಕತೈತಿ? ಕೇರಳದ ಪರಿಸ್ಥಿತಿ ಏನ್ರಿ? ಮತ್ತ 2021ರಾಗ ಒಂದು ವರದಿ ಆಗ್ತೈತಿ ಈ ಯೂನಿವರ್ಸಿಟಿ ಮ್ಯಾಲ. ಇಸ್ಲಾಂ ಮೂಲಭೂತವಾದಿ ಸಂಘಟನೆಗಳಿಗೆ ಉತ್ತೇಜನ ನೀಡೋ ಕೆಲಸ ಈ ವಿಶ್ವವಿದ್ಯಾನಿಲಯ ಮಾಡಾಕತ್ತೈತಿ ಅನ್ನೋ ಒಂದು ಆರೋಪ ಐತೈತಿ. ಆ ವರದಿ 2021ರಾಗ ಬಂದೈತಿ. ಕೇರಳ ಮತ್ತು ಭಾರತದಾಗ ಇಸ್ಲಾಮಿಕ್ ಡ್ರೆಸ್ ಕೋಡ್ ಅನ್ನ ಉತ್ತೇಜಿಸೋದಕ್ಕ, ಅದನ್ನ ಬೆಳೆಸೋದಕ್ಕ, ಇಸ್ಲಾಂ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕ, ಪ್ರಚಾರ ಮಾಡೋದಕ್ಕ ಇಸ್ಲಾಂ ಸಂಘಟನೆ ಆಗಿರೋ ಜಮಾತ್ ಇ ಇಸ್ಲಾಮಿ ಈ ಸಂಘಟನೆ ಸೌದಿ ಅರೇಬಿಯಾದಾಗಿರೋ ಯೂನಿವರ್ಸಿಟಿಗಳನ್ನ ನಡೆಸ್ತೈತಿ. ಆ ಯೂನಿವರ್ಸಿಟಿಗಳಿಂದ ಈ ಕೇರಳದ ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಗೆ ಫಂಡ್ ಬರತೈತಿ ಅನ್ನೋ ಆರೋಪನು ಪತ್ರಕರ್ತ ಬಶೀರ್ ಮಾಡಿದ್ರು. ಇದೆಲ್ಲಾದ್ರ ನಡಬರ್ಕ ಕೇರಳದಾಗ ಡೆಮೋಗ್ರಫಿ ದಿನದಿಂದ ದಿನಕ್ಕೆ ಹೆಂಗ ಚೇಂಜ್ ಆಗತೈತೆ ಅಂತ ಹಿಂದೊಮ್ಮೆ ನಾವೇ ಸ್ಟೋರಿ ಮಾಡಿದ್ವಿ. ಜನಸಂಖ್ಯೆ ಇಸ್ಲಾಮೀಕರಣದತ್ತ ಹೆಂಗ್ ತಿರ್ಗಾಕತೈತಿ, ಮುಸಲ್ಮಾನರ ಜನಸಂಖ್ಯೆ ಹೆಂಗೆಲ್ಲಾ ಹೆಚ್ಚಾಗತೈತಿ, ಹಿಂದೂಗಳು ಕ್ರಿಶ್ಚಿಯನ್ರ ಜನಸಂಖ್ಯೆ ಹೆಂಗೆಲ್ಲ ಕುಗ್ಗತೈತಿ ಅಂತ ಹೇಳಿದ್ವಿ. ಇದೆಲ್ಲಾ ನೋಡಿ ಯೂನಿವರ್ಸಿಟಿ ಒಳಗ ಆಗಾಕತ್ತಿರೋದೆಲ್ಲಾನು ನೋಡಿದ ಮೇಲೆ ನಮಗೆಲ್ಲ ಅನಿಸೋದು ಒಂದ, ಮಹಿಳೆಯರಿಗೆ ಸ್ವಾತಂತ್ರ್ಯ ಬೇಕು, ಮಹಿಳೆಯರು ಸ್ವಾತಂತ್ರ್ಯರಾಗಿರಬೇಕು, ಅವರ ನಿರ್ಧಾರ, ಅವರ ಹಕ್ಕು ಅದೆಲ್ಲ ಮಾತಾಡೋದು ಬರೀ ಬಾಯಿ ಮಾತಿಗೆ. ಇಲ್ಲಿ ಯಾರಿಗೂ ನಿಜವಾಗ್ಲೂ ಮಹಿಳೆಯರ ಮುಂದೆ ಬರ್ಲಿ ಅನ್ನುವಂತ ಭಾವನೆ ಇಲ್ಲ ಅನ್ನಿಸ್ತೈತಿ. ಇಷ್ಟೆಲ್ಲಾ ಕೇರಳದಾಗ ನಡೆಯಕತ್ತಿದ್ರು ಒಬ್ಬ ಮಹಿಳೆ ಮಾತಾಡತ್ತಿಲ್ಲ. ಅಧಿಕಾರಸ್ಥ ಮಹಿಳೆಯರು ಏನು ಮಾತಾಡತ್ತಿಲ್ಲ. ಅದೇ ಇಂಥದ್ದೇನಾರೆ ಬಿಜೆಪಿ ಆಡಳಿತ ಇರೋ ರಾಜ್ಯದಾಗ ನಡೆದಿತ್ತು ಅಂದ್ರ ಸುಮ್ಮ ಕುಂದಿರ್ತಿದ್ರೇನ್ರಿ? ಜಸ್ಟ್ ಆಸ್ಕಿಂಗ್ ಅಂತ ಪ್ರಕಾಶ್ ರಾಜ್ ಬರೋರು, BK ಹರಿಪ್ರಸಾದ್ ಅವರು, RSS ಮನೋಭಾವನೆ ಅಂತ ಜಗದ್ ಬರೋರು, ಪ್ರಿಯಾಂಕ್ ಖರ್ಗೆ ಅವರಂತೂ ನೋಡಿ RSS ನ ಗುಣಗಳು ಬಿಜೆಪಿ ಒಳಗ ಹೊಕ್ಕವ, ಅವರ ರಾಜ್ಯದಾಗ ಹೆಂಗೆಲ್ಲ ಆಗತೈತಿ ಅಂದ್ ಬಿಡೋರು. ಒಬ್ರೋ ಇಬ್ರೋ ಎಲ್ಲಾರು ಮಾತಾಡೋರು. ಬಟ್ ಕೇರಳದಾಗಿಂದ ಯಾರಿಗೂ ಕಾಣಿಸ್ವಲ್ತು. ಇದೆಲ್ಲ ನೋಡಕತ್ರ ಕೇರಳ ನನಗೂ ಭಾರತಕ್ಕೂ ಸಂಬಂಧ ಇಲ್ಲ ಅಂತ ಮುಂದೊಂದು ದಿನ ಹೇಳಿದ್ರು ಹೇಳಿಬಿಡ್ತೈತಿ. ಮುಂದ ಇಸ್ಲಾಮಿಕ್ ರಾಷ್ಟ್ರ ಆಗಿ ಬೆಳೆದ್ರು ಆಶ್ಚರ್ಯ ಪಡೋ ಹಂಗಿಲ್ಲ. ಇದಕ್ಕೆಲ್ಲ ಕಾರಣ ಮುಸ್ಲಿಮ್ರು ಅಂತ ನಾವೇನ್ರ ಅನ್ಕೊಂಡ್ರ ನಮ್ಮಷ್ಟು ದೊಡ್ಡ ದಡ್ಡರು, ನಮ್ಮಷ್ಟು ದೊಡ್ಡ ತಪ್ಪು ಯಾರ್ದು ಅಲ್ಲ. ಇದೆಲ್ಲ ಸರ್ಕಾರದ ತಪ್ಪು. ನೀವು ಬ್ಯಾರೆ ಅಂತ ಅವ್ರನ್ನ ಬ್ಯಾರೆ ಇಟ್ಟು ಅವ್ರನ್ನ ಹಿಂದೂ ಉಳಿಸಬಾರ್ದು. ಎಲ್ಲಾ ಸಮುದಾಯದವ್ರಗತ್ಲೆ ಅವ್ರನ್ನ ಮುಂದೆ ಕರ್ಕೊಂಡು ಹೋಗ್ಬೇಕು, ಸಮಾಜದ ಮುಖ್ಯ ವಾಹಿನಿಗೆ ಕರ್ಕೊಂಡ್ ಬರ್ಬೇಕು ಅಂತ ಅವ್ರು ಯೋಚನೆ ಮಾಡ್ಬೇಕು. ಬರೀ ಅವ್ರನ್ನ ವೋಟ್ ಬ್ಯಾಂಕ್ಗಾಗಿ ಬಳಸ್ಕೊಂಡು ನೀವು ಬ್ಯಾರೆ, ನೀವು ಪ್ರತ್ಯೇಕ, ನೀವು ದೂರ ಇರ್ರಿ ಅಂತ ಹೇಳಿ ಅವ್ರನ್ನ ತುಳಿಯೋ ಕೆಲಸ ಮಾಡತೈತಿ. ಮಾತಿನ ಮೂಲಕ ಅವರು ನಮ್ಮವರು, ಅವ್ರಿಗಾಗೆ ನಮ್ಮ ಸರ್ಕಾರ ಅಂತ ಹೇಳ್ತೈತೆ ಹೊರತು ನಿಜವಾಗ್ಲೂ ಅವ್ರಿಗೋಸ್ಕರ ಇಷ್ಟು ಕೆಲಸನೂ ಮಾಡತ್ತಿಲ್ಲ. ಮೇ ಬಿ ಕಮ್ಯುನಿಸ್ಟರ್ಗಿ, ಕಾಂಗ್ರೆಸ್ ಅವ್ರಿಗೆ ಹಿಂಗೇ ಇಡ್ಬೇಕು ಮುಸಲ್ಮಾನ್ರನ್ನ, ಅವ್ರು ಹಿಂಗೇ ಹಿಂದುಳಿದ್ರೆ ನಮಗೆ ಓಟ್ ಹಾಕ್ತಾರು ಅನ್ನೋ ಭಾವನೆ ಬಂದ್ಬಿಟ್ಟಿರ್ಬೇಕು. ಹಿಂಗಾಗಿನ ಅವ್ರನ್ನ ಮುಂದೆ ತರಬೇಕು, ಮಹಿಳೆಯರಿಗೆ ತಾರತಮ್ಯ ಆಗದೆ ಇರೋಂಗ ನೋಡ್ಕೋಬೇಕು ಅನ್ನೋ ಯೋಚನೆಗಳು ತಲೆಯಾಗಿ ಬರುವಳು. ನಾ ಹೇಳಿದ್ದು ಸುಳ್ಳು ಅನ್ನೋ ಹಂಗಿದ್ರ ಪ್ರಿಯಾಂಕಾ ಗಾಂಧಿ ಅವರ ಇದ್ರ ಬಗ್ಗೆ ಧ್ವನಿ ಎತ್ತಿ ಬಿಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.